ಮಕ್ಳ ಫಸ್ಟೇ ಬಿಡ್ಲಿಲ್ಲ, ಈಗ ಬಿಡ್ತಾರಾ? ಬೇವರ್ಸಿ ಇಲ್ಲೇನೋ ಮಾಡ್ತಾ ಇದೀಯಾ? ಆಳ ಎಲ್ಲಿರುತ್ತೋ ಅಲ್ಲಿರ್ತೀನಿ ಚಿನ್ನಿ. ಈ ಬಾವಿಲ್ ಬಿದ್ದಿ ಯಾಕೋ ಸಾಯ್ತಿ? ಹಬ್ಬ ಇನ್ನೊಂದ್ ಬಾವಿ ತೋರಿಸ್ತೀನಿ, ಲೈಫ್ ಲಾಂಗ್ ಮರೆಯೋದಿಲ್ಲ. ಹೇ, ನಾನ್ ಬಂದಿರೋದೇನೋ ಮಾಡ್ತಾ ಇರೋದೇನೋ. ಸುಮ್ಮನೆ ಹೋಗ್ಬಿಡು, ಸುತ್ತಮುತ್ತ ಯಾರು ಇಲ್ಲ. ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಜವಾಬ್ದಾರಿ ಅಲ್ಲ. ನನ್ ಮದ್ವೆ ಆಗೋನ್ ನೀನೇ ಅಲ್ವಾ, ಆದ್ರೂ ಪರವಾಗಿಲ್ಲ, ಒಂದ್ ಅಕ್ಕಡು. ಟಿಫನ್ ತಿಂದ ಚಿನ್ನಿ? ಇಲ್ಲ. ಸರಿ, ಗಾಡಿಲಿ ಬನ್ನು ಬ್ರೆಡ್ ಇದೆ, ತಗೊಂಡ್ ಬರ್ತೀನಿ ತಡಿ. ತಗೊಂಬ. ಇರು, ಫೋನ್ ಬರ್ತೈತೆ. ಅಪ್ಪ, ಹಲೋ. ತೋಟಕ್ಕೆ ನೀರು ಕಟ್ತೇನೋ? ಅಪ್ಪ, ಇಲ್ಲಿ ಆಲ್ರೆಡಿ ಜಡಿ ಹಿಡ್ಕೊಂಡು ಕೆಳಗಡೆ ಎಲ್ಲ ಒದ್ದೆ ಆಗೈತಪ್ಪ. ಇಲ್ಲೇನು ಜಡಿ ಹಿಡ್ಕೊಂಡಿಲ್ವಲ್ಲ? ಅಪ್ಪ, ಇಲ್ಲಿ ಬಂದು ನೋಡ್ರಿ, ನಿನಗೆ ಗೊತ್ತಾಗುತ್ತೆ. ಅಪ್ಪ ಇರೋ ಒಂದು ನಿಮಿಷ, ಅವರು ಬಿಂದುಗಳು ಎತ್ಕೊಂಡು ಬರ್ತಾರೆ, ಯಾರಿಗೂ ನೀರು ಬಿಡಕ್ಕೆ ಹೋಗ್ಬೇಡ. ಸರಿ ಇರಪ್ಪ, ಯಾರಿಗೂ ಬಿಡಲ್ಲ. ಸರಿ, ಇಡೀ ಫೋನು. ಚಿನ್ನಿ, ತಲೆ ಕೆಡ್ಸ್ಕೊಂಬೇಡ, ಇನ್ನು 2 ದಿನ ಕರ್ಕೊಂಡು ಹೋಗ್ತೀನಿ. ಏಯ್, ನಿಖಿಲ್ಗೆ ಫೋನ್ ಮಾಡ್ಕೊಡ್ತೀನಿ, ತಗೋ. ಹಲೋ. ಹಲೋ, ಚೆನ್ನಾಗಿದೆಯೇನೋ? ಹಾಂ, ಯಾರು? ಚೆನ್ನಾಗಿದ್ದೀನಿ. ನಾಷ್ಟ ಇದೆಯೋ? ನಾಷ್ಟ ಇಲ್ಲ, ಇಲ್ಲಿ 2 ಮೆತ್ತಕಿರೋ ಬನ್ನು ಕಚ್ಕೊಂಡು ತಿಂತಾ ಇದ್ದೀನಿ. ನಾನು ಕಣೋ ಕೃಷ್ಣ. ಏಯ್, ನೀವೇನೋ ಬರ್ಗೆಟ್ ನನ್ನ ಮಕ್ಕಳು. ಆ ಚಿರು ಹೆಂಗವನೋ, ಆ ಗಣೇಶ ಹೆಂಗವನೋ? ಎಲ್ಲ ಚೆನ್ನಾಗಿದ್ದೀವಿ. ಹುಡುಗಿ ಕೇಸ್ ಏನಾಯ್ತು? ಆ ಕೇಸಾ? ಯಾರೇ ಆ ಹುಡುಗಿಗೆ ಆ ಥರ ಮಾಡಿದ್ದು? ಚಿರು ಕೃಷ್ಣ ಗಣೇಶ ಅನ್ನೋರು ಈ ಹುಡುಗಿಗೆ ರೇಪ್ ಮಾಡಿ ಊರು ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಸರ್. ರೀ ಜಯರಾಮ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ರಿ, ರಿಪೋರ್ಟ್ ಏನು ಬರುತ್ತೋ ನೋಡೋಣ, ಆಮೇಲೆ ಎನ್ಕ್ವೈರಿ ಮಾಡೋಣ. ಸರಿ, ಆಯಿತು ಸರ್, ಎಲ್ಲ ವ್ಯವಸ್ಥೆ ಮಾಡ್ತೀನಿ ಸರ್. ಹಾಸ್ಪಿಟ್ಲ್ ಆಯ್ತು. ನೀವೇನ್ರಿ ಅವ್ರಣ್ಣ? ಹೌದು ಸರ್, ನಾನೇ ಅವ್ರಣ್ಣ. ಆ ಹುಡುಗಿಗೆ ಪಿಡ್ಸ್ ಬರ್ತಿತ್ತೇನ್ರಿ? ಹ್ಞೂ ಸರ್, ಅವಾಗ ಬರ್ತಿತ್ತು. ಆ ಹುಡುಗಿ ನೀರಲ್ಲೆಲ್ಲ ಎಂದಕ್ರಿ ಬಿಡ್ತೀರಾ? ಏನೋ ಗೊತ್ತಿಲ್ದಿರೋ ಹೋಗ್ಬಿಟ್ಟಿದ್ದಾಳೆ ಸರ್. ನಮಗೆ ಈಗ ಗೊತ್ತಾಯಿತು, ಪಿಡ್ಸ್ ಬಂದು ನೀರಲ್ಲಿ ಬಿದ್ದಿರೋದು. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನು ಬಂದಿದೆ ಸರ್? ಪಿಡ್ಸ್ ಬಂದು ಬಿದ್ದಿರೋದು, ಯಾರ್ದೇನು ಪ್ರಾಬ್ಲಮ್ ಇಲ್ಲ. ಹಾಸ್ಪಿಟ್ಲ್ಗೆ ಹೋಗಿ ಬರಲಿ, ನೋಡೋಣ. ಹಾಸ್ಪಿಟಲ್ಗೆ ಹೋಗಿ ಬಾಡಿ ತೊಗೊಂಬರ್ಬೋದಾ ಸರ್? ಹಾಂ, ತೊಗೊಂಡೋಗ್ಬೋದು. ರೀ ಜಯರಾಮ್, ನೋಟಿಸ್ ಕೊಟ್ಟು ಕಳಿಸ್ರಿ. ಸರ್ ಏನೋ ಸರ್, ಆ ಹೆಣ್ಣವ್ರದ್ದೇನಕ್ಕೆ ತಪ್ಪಿಲ್ಲ ಸರ್. ಆ ಅಕ್ಕನ ಕಾಪಾಡಿದ್ದು ಸರ್ ಆ ಹೆಣ್ಣವರು. ನೆನ್ನೆನೇ ಹೇಳೋಕ್ಕಾಗ್ಲಿಲ್ವೇನೋ? ನೆನ್ನೆ ಭಯ ಆಗ್ತಾಯಿತ್ತು ಸರ್, ಅದಕ್ಕೆ ಓಡೋಗ್ಬಿಟ್ಟು. ಸರಿ, ಹೊರಡು ನೀನು. ಅಷ್ಟೇನಪ್ಪ ನಡೆದಿತ್ತು, ಏನೂ ಆಗಿಲ್ಲ. ಊರಿಗೆ ಬನ್ನಿ. ಹೌದಾ? ಹುಡುಗಿ ಕೇಸ್ ಏನಾಗಿಲ್ವಾ? ಹೌದಾ? ಹುಡುಗಿ ಕೇಸ್ ಏನಾಗಿಲ್ಲ ಅಂತ ನಾಳೆ ಬರ್ತಾ ಇದ್ದೀವಿ. ಸರಿ ಚಿನ್ನಿ, ನಾಳೆ ಸಿಗೋಣ. ತಲೆ ಕೆಡ್ಸ್ಕೊಂಬೇಡ. ಬಾಯ್ ಬಾಯ್. ಬಾಯ್ ಬಾಯ್. ಹೇಯ್, ಬಾರ. ನೆನ್ನೆ ಅಂತೂ ಬಿಟ್ಬಿಟ್ಟೆ, ತುಂಬ ಬ್ಯುಸಿ ಇದ್ದೆ. ಇವತ್ತು ನುಗ್ಗೆಕಾಯಿ ಬಾದಾಮಿ ಚೆನ್ನಾಗಿ ತಿನ್ಕೊಂಡು ಬಂದಿದ್ದೀನಿ. ಏನಾದರೂ ಇವತ್ತು ಅದೇನ್ ಮಾಡ್ಕೊಂತೀಯ ಮಾಡ್ಕೊ, 3 ದಿನ ಕರ್ಕೊಂಡು ಹೋಗು ಅಷ್ಟೇ. ಸರಿ, ಹಂಗೇನಿಲ್ಲ, ತಮಾಷೆ ಮಾಡಿದೆ. ತಲೆ ಕೆಡ್ಸ್ಕೊಬೇಡ, ಭಯ ಪಡಬೇಡ ನೀನು. ಸರಿ, ನೀನು ಭಯ ಬೀಳಕ್ ಹೋಗ್ಬೇಡ. ಇಲ್ಲ ಬಿಡು, ನೀನೇನು ತಲೆ ಕೆಡ್ಸ್ಕೊಬೇಡ. ಇನ್ನೊಂದು 2 ಡೇಸಲ್ಲಿ ತಡ್ಕೋ, ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡ್ಬಿಡ್ತೀನಿ. ಸರಿ, ಬರ್ಲಾ? ಏ ಬಾರೆಲೇ. ಬಿಡು. ನಿಖಿಲ್, ಏನೋ ಕೆಲಸ ಮಾಡ್ತಿರೋದು? ನಿಖಿಲ್ ಏನೋ ನಿನ್ ಕೆಲಸ? ಅಯ್ಯೋ, ಬರ್ಗೆಟ್ ನನ್ನ ಮಕ್ಳ, ಎಂಥ ಟೈಮಲ್ಲಿ ಬಂದ್ರು? ಇನ್ನೊಂದು 5 ನಿಮಿಷ ಬಿಟ್ಕೊಂಬರಕ್ ಆಗ್ತಿರಲಿಲ್ಲ. ಈ ಬರ್ಗೆಟ್ ನನ್ ಮಕ್ಳ ಫಸ್ಟೇ ಬಿಡ್ಲಿಲ್ಲ, ಈಗ ಬಿಡ್ತಾರಾ? ಹಂಗೇನಿಲ್ಲ ಚಿನ್ನ, ನಿನ್ನ ಲವರ್ ಅಂತ ಹೇಳಿದ್ರೆ ಅವರು ಕಣ್ಣೆತ್ ಸಹ ನೋಡಲ್ಲ ನಿನ್ನ. ಸರಿ, ಹೋಗ್ತೀನಪ್ಪ. ಇಲ್ಲ, ಕುತ್ಕೋ, ಏನು ಮಾಡಲ್ಲ, ಕುತ್ಕೋ. ನನ್ನ ಫ್ರೆಂಡ್ಸ್ ಅವರು, ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಅದೇನು ಗೊತ್ತಾ? ನಿಖಿಲ್, ಚೆನ್ನಾಗಿದೀಯಾ? ಚಿರು, ಹಾಯ್. ಗಣೇಶ್, ಹಾಯ್. ಕೃಷ್ಣ ಅಂತ. ಹಾಯ್. ಸರಿ, ನಿನ್ನ ಮನೆ ಹತ್ರ ಹೋಗು, ಫ್ರೆಂಡ್ಸ್ನ ಮಾತಾಡ್ಕೊಂಡು ಬರ್ತೀನಿ ನಾನು. ಚೆನ್ನಾಗಿದ್ದೀನಿ ಮಗ, ಹೆಂಗಿದ್ದೀರೋ? ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ. ಏನೋ ಮಗ ಸಮಾಚಾರ? ಏನೋ ಮಗ, ಏನಾಯ್ತು ಅಂತ ಹೇಳೋಣ. ಕೇಸ್ ಐತೆ ಅಂತ ಹೇಳ್ಬಿಟ್ಟು ನಾವೆಲ್ಲೂ ಹೋಗ್ತಿರ್ಲಿಲ್ಲ, ಊರಿಗೂ ಬರ್ತಿರ್ಲಿಲ್ಲ, ಭಯ ಆಗ್ತಾ ಇತ್ತು. ಆಮೇಲೆ ಗೊತ್ತಾಯ್ತು ಏನು ಪ್ರಾಬ್ಲಮ್ ಇಲ್ಲ ಅಂತ. ಆಮೇಲೆ ಸರೋದ್ವಿ ನಾವು. ಯಾರಾದ್ರೂ ಹುಡುಗಿರಿದ್ರೆ ನೋಡಿ ನಾಳೆ ಮಗ, ನಾವು ನೋಡ್ಬಿಟ್ಟು ಮದುವೆ ಆಗ್ತೀವಿ. ನೋಡು ಮಗ. ಇದ್ದಾರೆ ಒಂದು 3 ಜನ, ಹೋಗಿ ಬನ್ನಿ. ಎಲ್ಲೋ? 3rd ಕ್ಲಾಸ್ ಬರ್ಗೆಟಳ್ಳಿ ಅಂತ. 3rd ಕ್ಲಾಸ್ ಬರ್ಗೆಟಳ್ಳಿನ? ಹೋಗಿ ನೋಡ್ರಿ, ಇಷ್ಟ ಆದರೆ ಮದುವೆ ಆಗಿ, ಇಲ್ಲಾಂದರೆ ಬೇರೆ ಕಡೆ ನೋಡೋಣ. ಆಯ್ತು ಮಗ, ಸರಿ ಹೋಗ್ತೀವಿ. ಮಗ, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು ನನಗೆ. ಏನು ಹೇಳೋ, ನಿನಗಿಲ್ತಿದ್ದೇನಾ? ನಾಳೆ ಒಂದು ಹುಡುಗಿನ ಕರ್ಕೊಂಡ್ ಬರ್ತಾ ಇದ್ದೀನಿ, ಇರೋಕ್ಕೂ ವ್ಯವಸ್ಥೆ ಮಾಡ್ಕೊಡ್ಬೇಕು ಮಗ. ಅಯ್ಯೋ, ನಿನಗಿಲ್ದಿದ್ದೇನಾ? ಬಾರಲ್ಲೇ, ಏನು ಹೆಲ್ಪ್ ಬೇಕು ಹೇಳೋ, ನಾವು ಮಾಡ್ತೀವಿ. ಬಾರ. ಓಕೆ ಮಗ, ಥ್ಯಾಂಕ್ ಯು. ಓಕೆ ಮಗ, ಥ್ಯಾಂಕ್ ಯು. ಬಾರ, ಆರಾಮಾಗಿರೋ. ಥ್ಯಾಂಕ್ ಯು. ಓಕೆ ಮಗ, ಥ್ಯಾಂಕ್ ಯು. ಕೆಡ್ಸೋ. ಬಾರ, ಹೆಲ್ಪ್ ಮಾಡ್ತೀನಿ.
ಒಂದು ನಿಮಿಷ ನಿಲ್ಲಿಸಿ ಏಯ್ ಬಿಡಲೇ ಏನು ಮಾತಾಡ್ತಾ ಇದೀಯಾ ಬಿಡಲೇ ಏಯ್ ಬಿಡೋ ಬಿಡೋ ಬ್ರೋ ಯಾಕೆ ಆ ಥರ ಹೊಡಿತಾ ಏಯ್ ಇದ್ದೀರಾ ಬ್ರೋ? ನೀನ್ ಯಾರ ಕೇಳೋದಕ್ಕೆ? ನನ್ನ ಹೆಂಡತಿ ನನ್ನ ಇಷ್ಟ, ನೀನ್ ಯಾರು ಕೇಳೋದಕ್ಕೆ? ಏಯ್ ನಾನು ಹೋಗ್ತಾ ಇದ್ದೀನಿ, ಇಷ್ಟ ಇದ್ರೆ ಬಾ, ಇಲ್ಲೇ ಸಾಯಿ. ಏಯ್ ಏನೇ ಅವಾಗೇನೋ ಹೇಳ್ತಿದ್ದೆ, ಅವನು ರಿಚ್ ಆಗವನೆ, ಆಗವನೆ, ಈಗವನೆ, ನಾನು KTM ಬೈಕಲ್ಲೇ ಓಡಾಡ್ತೀನಿ, ಗೋವಾ ಟ್ರಿಪ್ಪುಗಳೇ ಹೋಗ್ತೀನಿ, ಹಾಗೆ ಹೀಗೆ ಅಂತ ನಾನು ಬಿಟ್ಟೋದಲ್ಲಮ್ಮ. ಯಾಕೆ ಏನು ಪ್ರಾಬ್ಲಮ್ಮು? ಏನಿಲ್ಲ, ಕೊರೋನಾ ಟೈಮಲ್ಲಿ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲ ಕೈ ಸುಟ್ಕೊಂಡ್ಬಿಟ್ಟಿದ್ದೀವಿ. ಯಾರಿಗೋ ಸಾಲ ಕೊಡಬೇಕಾಗಿತ್ತು, ಅದಕ್ಕೆ ಕತ್ತದಲ್ಲಿ ಸೈನ್ ಕಿತ್ಕೊಂಡು ಹೋಗಿದ್ವಿ. ಪ್ರೀತಿ ದುಡ್ಗಿ ಯಾರು ಆಳಬೇಕಂತ ಬಯಸೋದಿಲ್ಲ. ಎನಿ ಹೆಲ್ಪ್ ಎನಿ ಟೈಮ್ ಯಾವಾಗ ಬೇಕಾದ್ರೂ ಕಾಲ್ ಮಾಡು. ತಗೋ ನನ್ನ ವಿಸಿಟಿಂಗ್ ಕಾರ್ಡ್.